ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಈ ಸ್ಟ್ಯಾಂಡ್ ಮತ್ತೆ ಈ ಬಿನ್ಗೆನ ಆನ್ಲೈನಲ್ಲಿ ತರಿಸ್ಕೊಂಡೆ. ಅಂದರೆ ಒಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಪೇಜಿಂದ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ತರಿಸ್ಕೊಂಡೆ ಅಂತ ವಿಡಿಯೋ ಮಾಡಿದ್ದೆ. ಸೊ ತುಂಬ ವ್ಯೂಸ್ ಬಂತು ಆ ವಿಡಿಯೋಗೆ. ಅದಕ್ಕೆ ಇವತ್ತು ಈ ಸ್ಟ್ಯಾಂಡಿಗೆ ಸ್ಯಾರಿ ಡ್ರೇಪ್ ಮಾಡಿ ನೋಡೋಣ, ನನಗೂ ಪ್ರಾಕ್ಟೀಸ್ ಆಗುತ್ತೆ ಆ್ಯಂಡ್ ಈಸಿ ಆಗುತ್ತೆ ಅಂತಲೇ ನಾನು ತರಿಸ್ಕೊಂಡಿತ್ತು ಈ ಸ್ಟ್ಯಾಂಡ್ನ. ಕಂಪೇರ್ ಮಾಡೋಣ, ಅಂದರೆ ನಾರ್ಮಲ್ ಬಿನ್ಗೆ ಇಟ್ಟು, ಅಂದರೆ ಪಾತ್ರೆ ಇಟ್ಟು ಬಿನ್ಗೆ ಇಟ್ಟು ಸ್ಯಾರಿ ಡ್ರೇಪ್ ಮಾಡೋದಕ್ಕೂ ಈ ಸ್ಟ್ಯಾಂಡಿಗೆ ಸ್ಯಾರಿ ಡ್ರೇಪ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಆಗುತ್ತೆ, ಈಸಿ ಆಗುತ್ತೆ ಅಂತ. ಆ್ಯಂಡ್ ಯಾರಾದರೂ ಈ ಥರ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ನಿಮಗೂ ಈಸಿ ಆಗುತ್ತೆ. ಇನ್ನೂ ಟೈಮ್ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ವಾ, ಸೊ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೆ ಇವತ್ತು ಸ್ಯಾರಿ ಡ್ರೇಪ್ ಮಾಡಿ ನೋಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾರ್ಮಲ್ ಆಗಿ ಬರೀ ಬಿನ್ಗೆಗೆ ಸ್ಯಾರಿ ಉಡಿಸ್ತಿದೀವಿ ಅಂತ ಹೇಳಿದ್ರೆ ಈ ತರ ಕೈಕಾಲ್ ಫಿಕ್ಸ್ ಮಾಡ್ಕೊಳ್ಳೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಿ ಕೈಕಾಲ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೇನು ಕಷ್ಟ ಆಗಲ್ಲ ನನ್ನ ಪ್ರಕಾರ. ಬರೀ ಜಸ್ಟ್ ಈ ತರ ಸ್ಟ್ಯಾಂಡ್ ಇದೆ ಅಲ್ವಾ, ಸ್ಟ್ಯಾಂಡ್ ಇರೋದೇ ಇದು ಕಾಲಿಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಕಾಲಿಟ್ಬಿಟ್ಟು ಈ ಕಡೆ ಒಂದು ಕಾಲಿಟ್ಬಿಟ್ಟು ಥ್ರೆಡ್ ಅಲ್ಲಿ ಕಟ್ಕೋಬೇಕು. ಇವಾಗ ಸದ್ಯಕ್ಕೆ ನಂತರ ಥ್ರೆಡ್ ಇಲ್ಲ, ಇವಾಗ ಹಂಗೇನೆ ಒಂದು ಹೇರ್ ಬ್ಯಾಂಡ್ ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂತಾ ಇದೀನಿ. ದಾರ ಕಟ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಏನು ಸಪೋರ್ಟ್ ಕೊಟ್ಟಿದ್ದಾರೆ, ಇದು ಕಾಲಿಡೋದಕ್ಕೆ ಸಪೋರ್ಟ್ ಅಷ್ಟೇ. ಈ ತರ ಹಿಂಗೆ ನನ್ನ ಹತ್ರ ಥ್ರೆಡ್ ಇಲ್ಲ, ಸೊ ಹಂಗೆ ರಿಬ್ಬನ್ ಹೇರ್ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಥ್ರೆಡ್ಡು ತರಿಸ್ಬೇಕಿತ್ತು, ಜಸ್ಟ್ ರ್ಯಾಂಡಮ್ ಆಗಿ ಪ್ಲಾನ್ ಮಾಡಿದ್ದೆ ಮಾಡೋಣ ಈ ಥರ ವಿಡಿಯೋ. ನನಗೂ ಪ್ರಾಕ್ಟೀಸ್ ಆಗುತ್ತೆ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಆ್ಯಂಡ್ ತರ್ಸ್ಕೊಳ್ಳೋರ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇಷ್ಟೇ. ಈ ಥರ ಕಾಲ್ ಫಿಕ್ಸ್ ಮಾಡಿದ್ದೀನಿ. ಫಿಕ್ಸ್ ಮಾಡೋದು ಎಷ್ಟು ಈಸಿಯಾಗಿ ಫಿಕ್ಸ್ ಮಾಡಿದೆ ಅಂತ ನೀವೇ ನೋಡಿದ್ರಿ. ಆ್ಯಂಡ್ ಇವಾಗ ಕೈ ಫಿಕ್ಸ್ ಮಾಡ್ಕೊತೀನಿ. ಕೈ ಫಿಕ್ಸ್ ಮಾಡೋದೂ ಈಸಿನೇ, ಹೇರ್ ಬ್ಯಾಂಡಿಂದನೇ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಕೊಡಮ್ಮ. ಇಷ್ಟೇ ನೋಡಿ, ಎಷ್ಟು ಈಸಿಯಾಗಿ ಜಸ್ಟ್ ಈ ತರ ದಾರದಿಂದ ಸೆಕ್ಯೂರ್ ಮಾಡಿದ್ರೆ ಮುಗೀತು, ಫಿಕ್ಸ್ ಆಗ್ಬಿಡುತ್ತೆ. ಕೈ ಕಾಲು ಎಲ್ಲಾನು ಫಿಕ್ಸ್ ಮಾಡ್ಕೊಂಡಿದೀನಿ. ಅಂಡ್ ಇದಕ್ಕೆ ಬಿನ್ಗೆಗೆ ಪ್ಲೇಟ್ ಕೊಟ್ಟಿದ್ರು, ಈ ಪ್ಲೇಟ್ ಅಲ್ಲಿ ಅಕ್ಕಿ ಹಾಕಿ ಇಡ್ಬೋದು ನಾವು. ಇವಾಗ ಸೀರೆ ನರ್ಗೆ ಮಾಡ್ಕೊಂತೀನಿ. ಅಂದ್ರೆ ನಾವು ಸೀರೆ ಉಡ್ಸಾದ್ಮೇಲೂ ಕೈಕಾಲು ಫಿಕ್ಸ್ ಮಾಡ್ಕೋಬಹುದು. ನೋಡೋಣ, ನಾನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಯಾವ ತರ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ತೋರಿಸ್ದೆ ಕೈಕಾಲು ಯಾವ ತರ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೆರಿಗೆ ಮಾಡ್ಕೊಂತೀನಿ. ಕಂದ ಇಲ್ಲಿ ಬಾ, ಇಲ್ಲಿ ನೀನು ಇಲ್ವಾ ಹಾಯ್ ಮಾಡೋರ್ಗೆ. ಅಲ್ಲಿ ಹಾಯ್ ಮಾಡಲಿ, ಅಲ್ಲಿ ಹಾಯ್ ಮಾಡಲ್ವಾ ನೀನು? ಡೋಂಟ್ ಟಚ್ ಪಾಪು. ನಿನ್ ಮುಖನೇ ಕಾಣಿಸ್ತಾ ಇಲ್ಲ. ಇದು ಸರಕ್ ಪಾರ್ಟು. ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಇದೊಂದು ಮಾರಷ್ಟು, ಒಂದು ಒಂದೂವರೆ ಮಾರು ಬಿಟ್ಕೊಂಡ್ಬಿಟ್ಟು ಮಿಕ್ಕಿದ್ದೆಲ್ಲ ಈ ಕಡೆ ಸೈಡು ನಾರ್ಮಲ್ ನರಿಗೆ ಮಾಡ್ಕೊತೀನಿ. ಇಲ್ಲೊಂದು ಕ್ಲಿಪ್ ಹಾಕೊಂತ ಇದೀನಿ, ಯಾಕಂದ್ರೆ ಇಷ್ಟು ಪಾರ್ಟ್ ನನಗೆ ಸರ್ಗ್ ಮಾಡಕ್ ಬೇಕು. ಅದಕ್ಕೆ ಇಲ್ಲೊಂದು ಕ್ಲಿಪ್ ಹಾಕೊಂತೀನಿ. ಇಲ್ಲಿಂದ ಪೂರ್ತಿ ಸೀರೆ ಈ ಕಡೆಯಿಂದ ನರಿಗೆ ಮಾಡ್ತೀನಿ. ಆತರ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಹಿಂಗೆ ಮಾಡ್ಬಿಡೋಣ. ರೆಡಿ ಮಾಡ್ಕೊಂಡೆ, ಸೆರಗು ರೆಡಿ ಮಾಡ್ಕೊಂತೀನಿ. ಇವಾಗ ಸೀರೆ ರೆಡಿ ಮಾಡ್ಕೊಂಡೆ. ಈ ತರ ಸೆರಗು ರೆಡಿ ಮಾಡ್ಕೊಂಡಿದೀನಿ, ಸೆರಗ್ ಸೈಡು. ಆಮೇಲೆ ಈ ಕಡೆ ಪೂರ್ತಿ ಸಾರಿ ಈ ತರ ನರಿಗೆ ಮಾಡ್ಕೊಂಡಿದೀನಿ. ನಿಮಗೆ ಪೂರ್ತಿ ಸಾರಿ ನರಿಗೆ ಮಾಡ್ಕೊಂಡಿದೀನಿ. ಅಂಡ್ ಈ ಕಡೆ ಇಷ್ಟು ಸೆರಗು ನರಿಗೆ ಮಾಡ್ಕೊಂಡಿದೀನಿ. ಇವಾಗ ಉಡ್ಸೋಣ ಬನ್ನಿ. ಉಡ್ಸ್ಬೇಕಾದ್ರೆ ಕೊಡ ತೆಗ್ದಿರ್ತೀನಿ. ಇವಾಗ ಏನಿದು ಕ್ಲಿಪ್ ಮಾಡ್ಕೊಂಡಿದೀನಿ ಅದನ್ನ ಜಸ್ಟ್ ಇದ್ರೊಳಗಡೆ ಹಾಕ್ತೀನಿ. ಇವ್ರು ಆಕ್ಚುಲಿ ಇಲ್ಲಿ ಮಧ್ಯದಲ್ಲಿ ಕಂಬ ಕೊಡ್ಸಿ. ನೀವು ಮಾರ್ಕೆಟಲ್ಲಿ ತಗೊಳ್ಳೋ ಸ್ಟ್ಯಾಂಡಲ್ಲಿ ಈ ಥರ ಮಧ್ಯದಲ್ಲಿ ಕಂಬ ಥರ ಏನೋ ಫಿಕ್ಸ್ ಮಾಡಿರಲ್ಲ ಅನ್ಸುತ್ತೆ. ನಾನು ಪರ್ಚೇಸ್ ಮಾಡಿರೋರು ಅವ್ರು ಪರ್ಸ್ನಲಿ ಹಾಕ್ಸಿರೋದು ಅಂತ ಹೇಳಿದ್ರು. ಅಂದರೆ ಈಸಿ ಆಗಲಿ, ಡ್ರೇಪ್ ಮಾಡಬೇಕಾದ್ರೆ ಜಾರದೇ ಇರಲಿ ಸ್ಯಾರಿ ಅಂತ ಹೇಳ್ಬಿಟ್ಟು ಆ ಥರ ಹಾಕ್ಸಿದ್ದೀನಿ ಅಂತ ಹೇಳಿದ್ರು. ನನಗೆ ಪರ್ಸ್ನಲಿ ಡೌಟ್ ಇತ್ತು, ಆ ಥರ ಮಧ್ಯದಲ್ಲಿ ಕಂಬ ಹಾಕಿರೋದ್ರಿಂದ ಈಸಿ ಆಗುತ್ತಾ, ನರ್ಗೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆ್ಯಕ್ಚುಲಿ ಗುಡ್ ಐಡಿಯಾ ಅಂತ ಅನ್ನಿಸ್ತು ನನಗೆ. ಈ ಥರ ಒಂದ್ಸಲ ಡ್ರೇಪ್ ಮಾಡಿ ನೋಡಿದಾಗ ತುಂಬ ಸಪೋರ್ಟಿವ್ ಆಗಿರುತ್ತೆ. ಯಾಕಂದರೆ ನಾವು ಎರಡು ಸೈಡ್ಗೂ ಪ್ಲೀಟ್ ಮಾಡ್ಕೊತೀವಿ ಆ್ಯಂಡ್ ನನಗೆ ಸ್ಪ್ರೆಡ್ ಮಾಡೋಕ್ಕಿರ್ಬೋದು. ಆ್ಯಂಡ್ ಸೀರೆ ಒಳಗಡೆ ಹಾಕಿ ಮೇಲೆ ಎತ್ತೋದಕ್ಕೆ ಒಳ್ಳೆ ಸಪೋರ್ಟ್ ಆಗಿರುತ್ತೆ. ಅಂದರೆ ಸ್ವಲ್ಪನೂ ಸೀರೆ ಅಲ್ಲಾಡಲ್ಲ. ಸಿಂಗಲ್ ಏನೂ ತೊಂದರೆ ಆಗಲ್ಲ ನಮಗೆ ಕಂಬ ಇಲ್ಲ ಅಂತ ಅಂದ್ರೂ. ಬಟ್ ಈ ಕಂಬ ಇರೋದ್ರಿಂದ ಬೇರೆ ಬೇರೆ ಥರ ಡಿಸೈನ್, ಅಂದರೆ ಬೇರೆ ಥರ ಪ್ಯಾಟರ್ನಲ್ಲೆಲ್ಲ ಸೀರೆ ಉಡ್ಸೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ನನಗೆ ಅನಿಸ್ತು. ಆಕ್ಚುಲಿ ತುಂಬಾ ಈಸಿಯಾಗಿ ಆಗ್ತಾ ಇದೆ.
ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅಂದರೆ ಇದು ಆ್ಯಕ್ಚುಲಿ ಇನ್ನೂ ನನಗೆ ತುಂಬ ಬರೆಸ್ಬೋದು. ನಾನು ಇವಾಗ ಸದ್ಯಕ್ಕೆ ಇವಾಗ ಹಂಗೆ ಸುಮಾರಾಗಿ ಉಡ್ಸಿರೋದ್ರಿಂದ ಅಷ್ಟು ನರಿಗೆ ಬರ್ಸೋಕ್ಕಾಗಿಲ್ಲ. ಇನ್ನೂ ನರಿಗೆ ಬರೆಸ್ಬೋದು. ಆ್ಯಕ್ಚುಲಿ ನಾನು ಇದನ್ನು 2 ಸ್ಟೆಪ್ ಥರ ಮಾಡಿದ್ದೀನಿ. ಇದನ್ನು ನಾವು ಇದು ಕಾಲು ಒಳಗಡೆ ಬೇಕಾದರೂ ಹಾಕ್ಬೋದು ಆ್ಯಂಡ್ ಹಂಗೆ ಬೇಕಾದರೂ ಬಿಡ್ಬೋದು. ಜಸ್ಟ್ ಇದೇನಿಲ್ಲ, ಸೆರಗಿಂದೆ ಬಿಟ್ಕೊಂಡಿದ್ನಲ್ಲ ಸೆರಗು, ಅದನ್ನ ಹಿಂಗೆ ತಗೊಂಡು ನಾರ್ಮಲ್ ನಾವು ಯಾವ ಥರ ಸೀರೆ ಉಟ್ಕೊತೀವಿ ಆ ಥರ ಇಲ್ಲಿ ಹಿಂದ್ಗಡೆ ಸೆಕ್ಯೂರ್ ಮಾಡೋದಷ್ಟೇ. ಇದನ್ನು ನಾವು ಕಾಲು ಮೇಲಾದರೂ ಹಾಕೊಬೋದು, ಕಾಲು ಒಳಗಡೆ ಆದರೂ ಹಾಕೊಬೋದು. ಕಾಲು ಒಳಗಡೆ ಹಾಕೊಬೇಕಂತ ಅಂದರೆ ಜಸ್ಟ್ ಏನಿಲ್ಲ, ಈ ಥರ ತಗೊಂಡು ಈ ಥರ ಉಡ್ಸಿದ್ದೀನಿ. ಅಂದರೆ ಪರ್ಫೆಕ್ಟಾಗಿ ಏನು ಉಡ್ಸಿಲ್ಲ, ಹಾಗೆ ನಾನು ಸುಮ್ಮನೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು ಅಷ್ಟೇ. ವಿತಿನ್ ಹಾಫ್ ಆನ್ ಅವರಲ್ಲಿ ಎಷ್ಟು ಈಸಿಯಾಗಿ ಡ್ರೇಪ್ ಮಾಡಿದೆ ಗೊತ್ತಾ. ನಿಜವಾಗ್ಲೂ ನನಗೆ ಅಂದರೆ ನನಗೆ ಮುಂಚೆ ಎಲ್ಲ ಅಭ್ಯಾಸ ಇರೋದ್ರಿಂದ ಈ ಕೊಡೋಕ್ಕೆ ಸೀರೆ ಉಡ್ಸೋದೆಲ್ಲ ಎಷ್ಟು ಕಷ್ಟ. ಆ ದಾರ ಕಟ್ಟಿ ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ ಸಖತ್ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಅದನ್ನ ಮಾಡಿ ನಾನು ಇವಾಗ ಪಾತ್ರೆ ಮೇಲೆ ಕೊಡ ಇಟ್ಟು ಆ ಥರ ಎಲ್ಲ ಉಡ್ಸಿ ನನಗೆ ಅಭ್ಯಾಸ ಇರೋದ್ರಿಂದ ಆ ಮೆಥಡ್ಗಿಂತ ಈ ಸ್ಟ್ಯಾಂಡ್ಗೆ ಸ್ಯಾರಿ ಉಡ್ಸೋದು ನನಗೆ ತುಂಬಾ ಈಸಿ ಅನಿಸ್ತು. ನೀವೇನಾದ್ರೂ ಈ ತರ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ನಿಜವಾಗ್ಲೂ ಕಣ್ಣು ಮುಚ್ಕೊಂಡು ತಗೊಳ್ಳಿ, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ಸಖತ್ ಈಸಿ ಆಗುತ್ತೆ. ಈ ಸ್ಯಾರಿ ಉಡ್ಸೋದೇ ವರಮಹಾಲಕ್ಷ್ಮಿ ಹಬ್ಬದ ದಿನ ಆಕ್ಚುಲಿ ತುಂಬಾ ದೊಡ್ಡ ಕೆಲಸ, ತುಂಬಾ ಟೈಮ್ ಹಿಡಿಯುತ್ತೆ. ಅಂಡ್ ಇಟ್ ಡಿಪೆಂಡ್ಸ್ ಆನ್ ಸ್ಯಾರಿ ಆಲ್ಸೋ. ನರಿಗೆ ಮಾಡ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಈ ಸೀರೆ ಸ್ವಲ್ಪ ನರಿಗೆ ಮಾಡ್ಕೊಳ್ಳೋಕೆ ನನಗೆ ಕಷ್ಟ ಆಯ್ತು. ಆ ನರಿಗೆ ಮಾಡ್ಕೊಳ್ಳೋಕೆ ಕಷ್ಟ ಆದ್ರೂ ಸ್ಯಾರಿ ಜಸ್ಟ್ ವಿತಿನ್ 15 ಮಿನಿಟ್ಸ್ ಅನ್ಸುತ್ತೆ, ಅಷ್ಟು ಬೇಗ ಉಡ್ಸ್ಬಿಟ್ಟೆ, ಅಷ್ಟು ಈಸಿ ಆಯ್ತು ಆಕ್ಚುಲಿ. ನಿಮ್ಗೇನಾದ್ರು ಸೀರೆ ಉಡ್ಸೋದೇ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ತರದೊಂದು ಸ್ಟ್ಯಾಂಡ್ ತಗೊಂಡ್ಬಿಟ್ರೆ ಆರಾಮಾಗಿ ಯಾರ ಹೆಲ್ಪು ಇಲ್ದೇನೆ ಸೀರೆ ಉಡಿಸ್ಬೋದು. ನಾ ಮುಂಚೆ ಊರಲ್ಲೆಲ್ಲ ಉಡಿಸ್ಬೇಕಾದ್ರೆ ಇಬ್ರಾದ್ರೂ ಒಬ್ರಾದ್ರೂ ಹೆಲ್ಪ್ ಇರ್ಲೇಬೇಕಿತ್ತು. ಯಾಕಂದ್ರೆ ಈ ದಾರ ಕಟ್ಟಕ್ ಇಡ್ಕೋ, ಇಲ್ಲಿ ಇಡ್ಕೋ ಕಟ್ತೀನಿ, ಅಲ್ಲಿ ಇಡ್ಕೋ ಕಟ್ತೀನಿ, ಕಟ್ಟಕ್ಕೇನೆ ಟೈಮ್ ಬೇಕು. ಇದ್ರಲ್ಲಿ ನಾನು ಒಂದು ದಾರನು ಅಂದ್ರೆ ಕಟ್ಟೋದಕ್ಕೆ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಈ ಕೈ ಮತ್ತೆ ಕಾಲನ್ನ ಫಿಕ್ಸ್ ಮಾಡಿರೋದಷ್ಟೇ. ಇನ್ನೆಲ್ಲೂ ನಾನು ದಾರ ಅಂತ ಯೂಸ್ ಮಾಡಿಲ್ಲ. ಪಿನ್ ಯೂಸ್ ಆಗುತ್ತೆ ಅಷ್ಟೇ, ಇನ್ನೇನು ಯೂಸ್ ಆಗಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ರೆ ಕಷ್ಟನೇ ಆಗ್ಲಿಲ್ಲ. ಅಂಡ್ ನಮ್ಗೆ ಬೇಕಾದ್ರೆ ಬ್ಲೌಸ್ ಪೀಸ್ ಹಾಕೊಂತೀವಿ ಅಂದ್ರೆ ಬ್ಲೌಸ್ ಪೀಸ್ ಹಾಕೊಬಹುದು. ಇನ್ನು ನಾನು ಜ್ಯುವೆಲರಿ ಎಲ್ಲ ಏನು ಹಾಕಿಲ್ಲ. ಸೊಂಟದ ಪಟ್ಟಿ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಸೊಂಟ ಪಟ್ಟಿ ಹಾಕಿದ್ರು ಇಲ್ಲಿ ನಾವು ಏನು ಇಲ್ಲಿ ಹೊಟ್ಟೆ ದಪ್ಪ ಆಯ್ತು ಇಲ್ಲ ಏನಾದ್ರು ಅಡ್ಡ ಬರ್ತಿದೆ ಆ ಥರ ಏನು ಅನ್ಸಲ್ಲ, ಚೆನ್ನಾಗಿ ಅನ್ಸುತ್ತೆ ಸೊಂಟದ ಪಟ್ಟಿ ಹಾಕಿದ್ರು. ಅಂಡ್ ಜ್ಯುವೆಲರಿ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರೆ ತುಂಬಾ ಸಕ್ಕತ್ತಾಗಿ ಕಾಣಿಸುತ್ತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಅಂಡ್ ಸ್ಟ್ಯಾಂಡ್ ತಗೊಂಡಿದ್ಕೆ ನನಗೆ ಖುಷಿ ಆಯ್ತು, ರಿಗ್ರೆಟ್ ಅಂತೂ ಇಲ್ಲ ಯಾಕಾದ್ರೂ ತಗೊಂಡು ಅಂತ ಹೇಳ್ಬಿಟ್ಟು. ಇಷ್ಟು ಈಸಿಯಾಗಿ ಸರಿ ಡ್ರೇಪ್ ಮಾಡೋಕ್ಕಾಗುತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ನಾನೇ ಜಸ್ಟ್ ಟ್ರೈ ಮಾಡಿದ್ದಷ್ಟೇ. ಅಂದ್ರೆ ನಿಮ್ಗೂ ಗೊತ್ತಾಗುತ್ತೆ, ಫಸ್ಟ್ ಟೈಮ್ ಟ್ರೈ ಮಾಡೋದ್ರಲ್ಲಿ ಕಷ್ಟ ಆಗುತ್ತಾ ಏನೋ ಅಂತ ಅನ್ಸ್ತಾ ಹೇಳ್ಬಿಟ್ಟು ಜಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡಿರೋದಕ್ಕೆ ನನಗೆ ವಾವ್ ಇಷ್ಟು ಈಸಿಯಾಗಿ ಉಳಿಸ್ಬೋದಾ ಅಂತ ಅನಿಸ್ತು ನನಗೇನೆ. ಏನೂ ಲಾಸ್ ಇಲ್ಲ. ನಾನು ಈ ಸ್ಟ್ಯಾಂಡ್ಗೆ 2500 ಏನೋ ಕೊಟ್ಟೆ. ಮಾರ್ಕೆಟಲ್ಲಿ ನಿಮ್ಗೆ ಇನ್ನೂ ಕಮ್ಮಿಗೆ ಸಿಗುತ್ತೆ, ಬಟ್ ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನನ್ನ ಪ್ರಕಾರ. ಅಂದ್ರೆ ತುಂಬಾ ವರ್ಷ ಬಾಳಿಕೆನೂ ಬರುತ್ತೆ. ಸೀರೆ ಉಡ್ಸೋಕ್ಕೂ ತುಂಬಾ ಈಸಿ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಎಷ್ಟು ಆರಾಮಾಗಿ ಉಡಿಸ್ಬೋದು ಅಂತ ನನಗೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಜಸ್ಟ್ ಈಗ ಉಡ್ಸಿರೋದೇ ನೋಡಿ ನನ್ಗೆ ಖುಷಿ ಆಗ್ತಾ ಇದೆ. ಇನ್ನೇನಾದ್ರೂ ಅಲಂಕಾರ ಮಾಡಿ ಫ್ಲವರ್ಸ್ ಎಲ್ಲ ಹಾಕಿ ಫುಲ್ ಡೆಕೋರ್ ಮಾಡ್ಬಿಟ್ರೆ ಎಷ್ಟು ಚಂದ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಟ್ರೈ ಮಾಡಿದ್ದೀನಿ ಅಷ್ಟೇ. ಅಂಡ್ ಪ್ಲೀಟ್ಸ್ ಕೂಡ ತುಂಬಾ ಪ್ಲೀಟ್ಸ್ ಮಾಡ್ಬೋದು. ನಾನು ನಮಗೆ ಯಾವ ತರ ದೊಡ್ಡ ನರಕೆ ಮಾಡ್ತೀವಿ ಆ ತರ ಮಾಡಿದ್ದೆ. ನಮ್ಗೆ ಬೇಕಂದ್ರೆ ತುಂಬಾ ಪ್ಲೀಟ್ಸ್ ಮಾಡ್ಕೋಬಹುದು. ಇಲ್ಲಿ ನಾನು 2 ಸ್ಟೆಪ್ ತರ ಮಾಡಿದೀನಿ. ಅಂದ್ರೆ ಇದನ್ನೇ 2 ಸೈಡು ನರಿಗೆ ಮಾಡ್ಬಿಟ್ಟು ತುಂಬಾ ಪ್ಲೀಟ್ಸ್ ಬರೋ ತರನು ಮಾಡ್ಬೋದು. ಸಿಂಗಲ್ ಪ್ಲೀಟ್ಸ್ ಮಾಡ್ಬೋದು, ಯಾಕಂದ್ರೆ ಬಾರ್ಡರ್ ಏನಾದ್ರು ಡಿಫ್ರೆನ್ಸ್ ಇದ್ರೆ ಸಿಂಗಲ್ಲು ಮಾಡ್ಬೋದು. ಬಟ್ ತುಂಬಾ ಈಸಿಯಾಗಿ ಉಡಿಸ್ಬೋದು ಅಂತ ನನಗೆ ಅನಿಸ್ತು. ಇದೆಲ್ಲ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ, ಪ್ರಾಪರ್ ಆಗಿ ಕಟ್ಟಿಲ್ಲ. ಕಡ್ದೇನೆ ಎಷ್ಟು ಚಂದ ಕಾಣಿಸ್ತಿದೆ, ನನಗೇನೆ ನೋಡಕ್ಕೆ ಖುಷಿ ಆಗ್ತಾ ಇದೆ. ಅಂಡ್ ಟೇಬಲ್ ಮೇಲೆ ಇಟ್ಟಿರೋದಕ್ಕೆ ಹೈಟ್ ಆಗಿ, ಅಂದ್ರೆ ಇದು ಡೈನಿಂಗ್ ಟೇಬಲ್ ಇಷ್ಟು ಹೈಟ್ ಇರೋದ್ರಿಂದ ತುಂಬಾ ಇಷ್ಟು ನಮ್ಮ ಲೆವೆಲ್ಗೆ ಹೈಟ್ ಕಾಣಿಸ್ತಿದೆ. ಇಟ್ ಡಿಪೆಂಡ್, ನಿಮ್ಗೆ ಹೈಟ್ ಕಾಣಿಸ್ಬೇಕಂದ್ರೆ ದೊಡ್ಡ ಟೇಬಲ್ ಮೇಲೆ ಇಟ್ಕೋಬಹುದು, ಇಲ್ಲ ಚಿಕ್ಕ ಟೇಬಲ್ ಮೇಲೆ ಇಟ್ಕೊಬಹುದು. ಸೇಮ್ ಲಕ್ಷ್ಮಿನೇ ಕೂತಿರೋ ತರ ಕಾಣಿಸ್ತಾ ಇದೆ. ಏನು ಅಲಂಕಾರ ಏನೋ ಮಾಡ್ದೇನೆ. ನಂಗಂತೂ ತುಂಬಾ ಖುಷಿ ಆಯ್ತು. ಹಸ್ಬೆಂಡ್ಗೆ ಕೇಳೋಣ ಅವ್ರಿಗೆ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು.
ರೀ ಕಾಣಿಸ್ತಿದೆ ಅಂತ ನೋಡಿ. ಚೆನ್ನಾಗಿದೆ. ಅಂದ್ರೆ ತುಂಬಾ ಈಸಿಯಾಗಿ ಉಡ್ಸ್ಬೋದು, ಅಂದ್ರೆ ಟೈಮೇ ತಗೊಳ್ಳಿಲ್ಲ, ವಿತ್ ಇನ್ 15 ಮಿನಿಟ್ಸ್ ಅಲ್ಲಿ ಟ್ರಯಲ್ ಜಸ್ಟ್ ಟ್ರೈ ಮಾಡಿದಷ್ಟೇ. ಕೂರ್ಸೋದೇ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಏನು ಅಲಂಕಾರ ಮಾಡ್ದೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದ್ರೆ ಏನಾದ್ರು ಅಲಂಕಾರ ಎಲ್ಲ ಮಾಡಿ ಮುಖ ಇಟ್ಟು ಫ್ಲವರ್ಸ್ ಎಲ್ಲ ಹಾಕಿದ್ರೆ ಕವರ್ ಮಾಡಲ್ಲ. ಅಲ್ಲೆಲ್ಲ ಫ್ಲವರ್ಸೇ ಕವರ್ ಆಗ್ಬಿಡುತ್ತೆ. ಇಲ್ಲೇನ್ ಸೈಡ್ ಏನ್ ನಾವೇನ್ ನೋಡಕ್ ಹೋಗಲ್ವಲ್ಲ, ಜಸ್ಟ್ ಮುಂದೆ ನೋಡ್ತೀವಿ ಅಷ್ಟೇ. ಫಿನಿಶಿಂಗ್ ಅಲ್ಲಿ ಜ್ಯುವೆಲರೀಸ್ ಎಲ್ಲ ಹಾಕ್ಬಿಟ್ಟು ಮುಖ ಎಲ್ಲ ಹಾಕಿ ಫ್ಲವರ್ಸ್ ಎಲ್ಲ ಹಾಕಿ. ಅದೆಲ್ಲ ಹಾ ಟೈಟ್ ಮಾಡಲ್ವಾ ಕಾಲ? ಇದಾ ಅಲ್ಲ ಇದಾ ಈಗ ಜಸ್ಟ್ ಪಿನ್ ಹಾಕ್ಬೇಕಿಲ್ಲ, ಟೈಟ್ ಮಾಡ್ಬೇಕು. ನಾನು ಸುಮ್ನೆ ಹಂಗೆ ಇಟ್ಟಿದ್ದೀನಿ ಅಷ್ಟೇ. ಅಂಡ್ ನನ್ನ ಒಪಿನಿಯನ್ ಇದೇನೆ, ಅಂದ್ರೆ ನಿಮ್ಗೆ ಏನಾದ್ರು ತಗೋಬೇಕಂತ ಅನ್ಸಿದ್ರೆ ನಿಜವಾಗ್ಲೂ ತಗೊಳ್ಳಿ. ಇನ್ನೇನು ವರಮಹಾಲಕ್ಷ್ಮಿ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 20 days ಟೈಮ್ ಇದೆ ಅನ್ಸುತ್ತೆ. ಅಷ್ಟರಲ್ಲಿ ತಗೊಳ್ಳೋದಾದ್ರೆ ತಗೊಬೋದು. ತುಂಬಾ ಈಸಿ ಆಗುತ್ತೆ. ನನಗೇನೆ ಇಷ್ಟು ಈಸಿ ಆಗಿದೆ, ನನಗೆ ನಂಬಕ್ ಆಗ್ತಿಲ್ಲ. ಇಷ್ಟು ಈಸಿಯಾಗಿ ವಿತ್ ಇನ್ 15 minutes ಅಲ್ಲಿ ಉಡ್ಸಿದೀನಿ ನಾನು ಸ್ಯಾರಿನ. ನನಗೆ ನಂಬಕ್ ಆಗ್ತಾ ಇಲ್ಲ. ಅದು ಏನು ಕಷ್ಟ ಆಗ್ಲಿಲ್ಲ. ಜಸ್ಟ್ ಹಿಂಗ್ ಹಾಕ್ಬಿಟ್ಟು ಒಳಗಡೆ ಇಟ್ಕೊಂಡು ನಮ್ ಬೇಕಾದ್ರೆ ಹಿಂಗೆ ಎಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು. ಇದೊಂದು ಕಾಲೆಲ್ಲ ಹಿಂಗೆ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಅಷ್ಟೇ. ಸೆರಗ್ ಹಾಕೋದು ನಮಗೆ ಯಾವ ತರ ಸೆರಗ್ ಹಾಕೊಂತೀವಿ, ಹಿಂಗ್ ತಗೊಂಡ್ ಹೆಂಗ್ ಸೆರಗ್ ಹಾಕೊಂತೀವಿ ಅದೇ ತರ ಸೆರಗ್ ಹಾಕೋದಷ್ಟೇ. ಇನ್ನೇನು ಕಷ್ಟ ಇಲ್ಲ. ಒಟ್ನಲ್ಲಿ ನಮಗೆ ಯಾವ ತರ ಸೀರೆ ಉಡ್ಕೊಂತೀವಿ ಅದೇ ತರ ಸೀರೆ ಉಡ್ಸೋ ತರ ಫೀಲ್ ಆಯ್ತು ನನಗೆ. ಬೇರೆಯವ್ರಿಗೆ ಯಾರಾದ್ರೂ ಉಡ್ಸಿದಾಗ ಯಾವ ತರ ಫೀಲ್ ಆಗುತ್ತೆ ಆ ತರ ತುಂಬಾ ಕಷ್ಟ ಅಂತೂ ಇಲ್ಲ. ಈಗ ನಾರ್ಮಲ್ ಆಗಿ ನಾವು ಸ್ಯಾರಿ ಉಡ್ಸೋದಾದ್ರೆ ಈ ನರ್ಗೆ ಹಾಕ್ಬೇಕು, ಕಟ್ಟಬೇಕು, ಅದೆಲ್ಲ ಟ್ವಿಸ್ಟ್ ಮಾಡಬೇಕು, ಅದು ಏನೇನೋ ಇರುತ್ತೆ. ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.